ಗಾಡ್, ಈ ಹುಡುಗರು ಯಾಕದು ಪ್ರೀತಿ ಪ್ರೇಮ ಅಂದ್ಕೊಂಡು ಹೀಗೆ ಕುಯ್ತಾರೋ. ಎನಿವೇಸ್, ನಾನು ಅಷ್ಟು ಮಾತು ಕೇಳಿದಕ್ಕೆ ಲಾಸ್ ಏನಿಲ್ಲ. 8 ಲಕ್ಷದ ನೆಕ್ಲೆಸ್ ಸಿಕ್ತಲ್ಲ. ಬೇಗ ಬನ್ನಿ, ನಾನು ಕಾಯ್ತಾ ಇರ್ತೀನಿ. ಅಯ್ಯಯ್ಯೋ, ಲೇಟ್ ಆಗ್ತಿದೆ. ನಾನು ಇಷ್ಟೊತ್ತಿಗೆ ಅಲ್ಲಿರಬೇಕಿತ್ತು. ನಾನು ಇನ್ನೂ ಬಂದಿಲ್ಲ ಅಂತ ಆ ಪ್ರಾಣಿ ಎಷ್ಟು ಪರದಾಡ್ತಿರ್ತೋ ಏನೋ. ಆದರೆ ಹೇಗೆ ಹೋಗಲಿ? ದಿವ್ಯಕ್ಕ, ಅಲ್ಲ ಹೇಳಿ ದಿವ್ಯಕ್ಕ, ಎಲ್ಲೋ ಇದ್ದೀರಾ? ಇಲ್ಲೇ ಗ್ಯಾರೇಜ್ ಪಕ್ಕ ಬಸ್ ಸ್ಟ್ಯಾಂಡ್ ಹತ್ರ ಟೀ ಕುಡಿತಾ ಇದ್ವಿ. ಸರಿ, ಹಾಗಿದ್ರೆ ಅಲ್ಲೇ ಬರ್ತೀನಿ. ಹ್ಞೂ, ದಿವ್ಯಕ್ಕ ಇಲ್ಲಿಗೆ ಬರ್ತಾ ಇದ್ದಾಳಂತೆ. ಏನು ವಿಷಯ ದಿವ್ಯಕ್ಕ, ಇಲ್ಲಿವರೆಗೂ ಬಂದ್ಬಿಟ್ರಿ? ಏನಿಲ್ಲ ಕಣ್ರು, ನನಗೆ ಅರ್ಜೆಂಟಾಗಿ 500 ರುಪೀಸ್ ಬೇಕಿತ್ತು. 500 ರೂಪಾಯ? ನಾನು ಕೇಳಿದ್ದು ಆಫ್ಟರ್ ಆಲ್ 500 ರುಪೀಸ್, 5000 ಅಲ್ಲ. ದಿವ್ಯಕ್ಕ, 500 ರೂಪಾಯಿ ನಮಗೆ ಆಫ್ಟರ್ ಆಲ್ ಅಲ್ಲ, ಅದಕ್ಕೆ. ಏನಿಲ್ಲ ದಿವ್ಯಕ್ಕ, ಗ್ಯಾರೇಜಲ್ಲಿ ಯಾವುದು ಇವತ್ತು ಪೇಮೆಂಟ್ ಆಗಿಲ್ಲ. ನಿನ್ನೆ ಆಗಿರೋ ಪೇಮೆಂಟು ಬ್ಯಾಂಕಿಗೆ ಕಟ್ಬಿಟ್ಟಿದ್ದೀವಿ. ನೋಡ್ರೋ, ಏನಾದರೂ ಮಾಡಿ ನಂಗೆ 500 ರುಪೀಸ್ ಬೇಕು. ನಾನು ಅರ್ಜೆಂಟಾಗಿ ಕ್ಯಾಬಲ್ಲಿ ರಮದ ರೆಸಾರ್ಟಿಗೆ ಹೋಗಬೇಕು. ದಿವ್ಯಕ್ಕ ಸತ್ಯ ಹೋಗ್ತಿರೋ ರೆಸಾರ್ಟಿಗೆ ಹೋಗ್ತಿರ್ಬೋದಾ? ನಮ್ಗೆ ಯಾಕೋ ಹಂಗೆ ಅನಿಸ್ತಿದೆ ಕಣೋ. ಯಾಕ್ರೋ, ಜಸ್ಟ್ 500 ರುಪೀಸ್ಗೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಅಯ್ಯೋ, ಆ ಥರ ಏನೂ ಇಲ್ಲ ಅಕ್ಕ. ಗ್ಯಾರೇಜಲ್ಲಿ ಬೇರೆ ಕಾಸಿಲ್ವಾ? ತಡಿ, ಯಾರ ಹತ್ರನಾದ್ರು ಕೇಳಿ ಇಸ್ಕೊಂಬರ್ತೀನಿ. ಅದು ಇಲ್ಲ ಅಂದರೆ ATM ಅಲ್ಲಿ ಡ್ರಾ ಮಾಡ್ಕೊಂಬರ್ಬೇಕು. ಸರಿ, ಬೇಗ ಹೋಗ್ಬಾ. ಸರಿ ಅಕ್ಕ. ಅಮ್ಮಟೆ, ಅಕ್ಕಂಗೆ ಟೀ ತಂದು ಕೊಡೋ. ಇದು ಗಲೀಜು. ಇಲ್ಲೆಲ್ಲ ಟೀ ಕುಡಿಯೋದಾ? ಅಮ್ಮಟೆ, ದುಡ್ಡು ಮೇಲೆ ಕೊಳೆ ಆಗಿದ್ರೆ ಅಕ್ಕ ತಕೊಂತಾರೋ ಇಲ್ವೋ? ದುಡ್ಡಿನ ಕೊಳೆ ಯಾರ ಕಣ್ಣಿಗೂ ಕಾಣಿಸಲ್ಲ, ಅದ್ರ ಬೆಲೆ ಅಷ್ಟೇ ಕಾಣಿಸೋದು. ಏನ್ರೋ ಅದು ಮತ್ತೆ ಗುಸುಗುಸು? ಏನಿಲ್ಲ ಅಕ್ಕ, ನಾವೇ ಯಾರಾದ್ರೂ ಅಕ್ಕನ್ನ ಬೈಕಲ್ಲಿ ಡ್ರಾಪ್ ಮಾಡ್ಬೋದು ಇತ್ತಲ್ವಾ ಅಂತಿದ್ದಾನೆ, ಅಲ್ವೇನೋ? ಹ್ಞೂ. ಹೌದು, ನಿಮ್ಮ ಹತ್ರ ಇರೋ ಡಬ್ಬಾ ಬೈಕಲ್ಲಿ ಬಂದ್ರೆ ನನ್ನ ಕತೆ ಅಷ್ಟೇ. ಆ ರೆಸಾರ್ಟಿಗೆ ಬರೋ ಜನ ಎಂಥವ್ರು, ಅವ್ರ ಸ್ಟೇಟಸ್ ಎಂಥದ್ದು ಅಂತ ನಿಮ್ಗಳಿಗೇನು ಗೊತ್ತು? ಹಲೋ ದಿವ್ಯಾ ಅವರೇ, ಎಲ್ಲಿದ್ದೀರಾ? ಇಲ್ಲಿ ಇಂದ್ರ, ಅಮೂಲ್ ಬೇಬಿನೇ ಇರ್ಬೋದಾ? ಇರ್ಬೋದು. ಅದು ನಾನು ಕ್ಯಾಬ್ ಬುಕ್ ಮಾಡಕ್ಕೆ ನೋಡ್ತಾ ಇದ್ದೀನಿ, ಬಟ್ ಕನೆಕ್ಟ್ ಆಗ್ತಾ ಇಲ್ಲ. ಓ ಹೌದಾ, ಎಲ್ಲಿದ್ದೀರಾ ಅಂತ ಲೊಕೇಶನ್ ಕಳಿಸಿ, ನಾನೇ ನಿಮ್ಮ ಕ್ಯಾಬ್ ಬುಕ್ ಮಾಡ್ತೀನಿ. ನಾನು ಈ ಲೊಕೇಶನ್ ಕಳಿಸಿದ್ರೆ ನಾನು ಈ ಗ್ಯಾರೇಜಲ್ಲಿ ಇದ್ದೀನಿ ಅನ್ನೋದು ಗೊತ್ತಾಗ್ಬೋದು. ಹಿಂದಿನ ರೋಡ್ಗೆ ಹೋಗಿ ಲೊಕೇಶನ್ ಕಳ್ಸೋಣ. ದಿವ್ಯಾ ಅವರೇ, ಏನು ಯೋಚನೆ ಮಾಡ್ತಾ ಇದ್ದೀರಾ? ನಿಮಗೆ ಯಾಕೆ ತೊಂದರೆ? ನಾನೇ ಟ್ರೈ ಮಾಡ್ತೀನಿ. ಇನ್ ಕೇಸ್ ಸಿಕ್ಕಿಲ್ಲ ಅಂದರೆ ನಾನೇ ಹೇಳ್ತೀನಿ. ಅದು ಓಕೆ ದಿವ್ಯಾ ಅವರೇ, ಎಲ್ಲರೂ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಮತ್ತೆ ಲೇಟ್ ಆಗೋದು ಬೇಡ, ನಾನೇ ಬುಕ್ ಮಾಡ್ತೀನಿ. ಸರಿ, ನಾನೇ ಲೊಕೇಶನ್ ಕಳಿಸ್ತೀನಿ. ಫ್ರೆಂಡ್ಸ್, ಇನ್ನು ಸ್ವಲ್ಪ ಹೊತ್ತಲ್ಲೇ ನಿಮ್ಮೆಲ್ಲರಿಗೂ ಇನ್ನೊಂದು ಸರ್ಪ್ರೈಸ್ ಇದೆ. ಅದಕ್ಕೆಲ್ಲ ಇನ್ನೂ ಸ್ವಲ್ಪ ಟೈಮ್ ಇದೆ ತಾನೆ. ನಾವೆಲ್ಲ ಸೇರಿ ಒಂದೊಳ್ಳೆ ಗೇಮ್ ರೆಡಿ ಮಾಡ್ಕೊಂಡಿದೀವಿ. ಆಡಕ್ ನೀ ರೆಡಿ ಇದೆಯಾ? ಗೇಮ? ಸಿಂಪಲ್ ಅಪ್ಪ, ಡಬ್ ಶರಾಸ್. ಟೀಮ್ ಕೂಡ ರೆಡಿ ಆಗಿದೆ. ನೀನು ಸತ್ಯ, ಮಂಜಾ ಚರಣ್ ಒಂದು ಟೀಮು, ನಾವೆಲ್ಲ ಒಂದು ಟೀಮು. ನಾನು ಒಂದೇ ಟೀಮು. ಈ ಮಂಜಾ, ಕಾರ್ತಿಕ್ ಸತ್ಯ ಒಂದೇ ಟೀಮ್, ಅದು ಹೈಲೈಟ್. ಇಲ್ಲೇನೋ ನಡೀತಿದೆ.
ಎಲ್ಲ ಸೇರಿಕೊಂಡು ಬಾಮ ಇದನ್ನ ಹಸೆಮಣೆ ಹತ್ರ ತಳ್ತಿದ್ದೀವಿ ಅಂದ್ಕೊಂಡು ಹುಲಿ ಬೋನ್ ಹತ್ರ ತಳ್ತಿದ್ದಾರಾ ಅಂತ ನಂಗೆ ಡೌಟು. ಏನೋ ಬಾಮ ಇದ್ದ ನೀನು ಹಣೆ ಬರಹ. ಹಾಗಾದ್ರೆ ಗೇಮ್ ಶುರು ಮಾಡೋಣ. ನೀವೇನು ಆಡ್ಸೋದು, ವಿಧಿ ಒಳ್ಳೆ ಆಟನೇ ಆಡಿಸ್ತಿದೆ. ಈಗ ಯಾರು ಆಕ್ಟ್ ಮಾಡ್ತೀರಾ? ಸತ್ಯ 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 ನಾನಾ? ಇಲ್ಲ, ನನಗೆ ಆಕ್ಟ್ ಎಲ್ಲ ಮಾಡಕ್ ಬರಲ್ಲ. ಯಾಕೆ ನೀವು ಸ್ಕೂಲ್ ಡೇಸ್ ಎಲ್ಲ ಆಕ್ಟ್ ಮಾಡಿಲ್ವಾ? ಓ ನನ್ನ ದೇಶ ಬಾಂಧವರೇ, ಕಿತ್ತೂರು ದಾಸ್ಯದ ನೆರಳಿನಲ್ಲಿದೆ. ನಮ್ಮ ಅಮ್ಮ ಕಿತ್ತೂರಾಣಿ ಚೆನ್ನಮ್ಮ ಬೈಲಹೊಂಗಲದ ಕಾರಾಗೃಹದಲ್ಲಿದ್ದಾಳೆ. ಈಗ ಮಾತೆಯ ರಕ್ಷಣೆ, ಮಾತೃಭೂಮಿಯ ಉಳಿವು ನಮ್ಮ ಕೈಯಲ್ಲಿದೆ. ಎದೆಗುಂದದಿರಿ, ನಮ್ಮ ನಾಡಿಗೆ ಸ್ವತಂತ್ರ ಕೊಡಿಸುವುದು. ತಾಯಿಯನ್ನು ಬಂಧನದಿಂದ ಮುಕ್ತಗೊಳಿಸುವುದು ನಮ್ಮ ಧ್ಯೇಯವಾಗಿದೆ. ಜೈ ಚೆನ್ನಮ್ಮ, ಜೈ ಭುವನೇಶ್ವರಿ. ಸರಿ, ನಾನು ಆಕ್ಟ್ ಮಾಡ್ತೀನಿ. ಸರಿಯಾಗಿದ್ರೆ ಇಲ್ಲಿಗೆ ಬನ್ನಿ. ನೀವ್ ಆಕ್ಟ್ ಮಾಡ್ಬೇಕಾಗಿರೋ ಮೂವಿ ನೇಮ್ ಐ ಲವ್ ಯು. ಆರತಿ ಮಾಡಿ